Hi everyone, I am Dr. S. M. Rajeev. ಈಗ ನಾನು ಇನ್ಸುಲಿನ್ನ ಮತ್ತು ಟ್ಯಾಬ್ಲೆಟ್ಸನ್ನು ಯಾವ ರೀತಿ ಕಡಿಮೆ ಮಾಡಬೇಕಂತ ಹೇಳ್ತೀನಿ. ಇದು ಭಾರಿ ಇಂಪಾರ್ಟೆಂಟು. ಆದರೆ ನಾನು ಹೇಳೋ ಒಂದು ಪ್ರಕ್ರಿಯೆ ಮಾಡಬೇಕು ಅಂತಂದರೆ ನೀವು ನಾನು ಹೇಳಿದ ರೀತಿ ಆಹಾರವನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಮಾಡಬಾರ್ದು. ಯಾಕೆಂದರೆ ಶುಗರ್ ಹೆಚ್ಚಾಗಬೇಕಂದ್ರೆ ಕಾರಣ ಸ್ವೀಟ್ಸ್ ಅಲ್ಲ, ನಾವು ತಿನ್ನೋ ಊಟ, ಪರ್ಟಿಕ್ಯುಲರ್ಲಿ ಏಕದಳ ಧಾನ್ಯಗಳು. ಅದು ರಾಗಿ ಇರ್ಬೋದು, ಸಿರಿಧಾನ್ಯ ಇರ್ಬೋದು, ಅನ್ನ ಇರ್ಬೋದು. ಇದನ್ನು ನಾವು 25% ಮೇಲೆ ಏನು ತಿಂದರೆ ಅದು ಸ್ವೀಟ್ಸ್ ತಿಂದಾಗೆ ನನಗೆ ಕರಗಲ್ಲ. ಅದು ನಿಮಗೆ ಸಿರಿಧಾನ್ಯ ರಾಗಿ ತಿಂದಾಗ ಫಾಸ್ಟಿಂಗು ಮತ್ತು ಪೋಸ್ಟು ಕಡಿಮೆ ತೋರಿಸ್ತದೆ, ಆದರೆ HbA1c ಇಲ್ಲ. ಎಷ್ಟೋ ಜನ ನನ್ನ ಹತ್ರಕ್ಕೆ ಬರ್ತಾರೆ. ಸೊ ಬಂದಾಗ ನಾನು ಯಾವಾಗ ಹೇಳ್ತೀನಿ ನನ್ನ ಒಂದು ಪ್ರಕಾರ, ಸೊ ಒಂದೊಂದು ತಿಂಗಳಿಗೆ ಇನ್ಸುಲಿನ್ 90 ಯೂನಿಟ್ ಸೇಮ್ ಡೇ ಬಿಡ್ತಾರೆ ಕೆಲವರು. ಈಗ ನಾನು ಹೇಳ್ತೀನಿ ಇನ್ಸುಲಿನ್ನ ಯಾವ ರೀತಿ ಬಿಡಬೇಕು. ಇದು ನನ್ನ ಟ್ರೀಟ್ಮೆಂಟ್ ಪ್ರೋಟೋಕಾಲ್ನಲ್ಲಿ ಕಿಡ್ನಿ ಪೇಷಂಟ್ಸು, ನಾನ್ ಕಿಡ್ನಿ ಪೇಷಂಟ್ಸು ಅಂದರೆ ಡಯಾಬಿಟಿಸಿಂದ ಕಿಡ್ನಿ ಹಾಳಾಗ್ತಿದೆ, ಅದನ್ನು ಡಯಾಬಿಟಿಕ್ ನೆಪ್ರೋಪತಿ ಅಂತೀವಿ. ಅವರಿಗೆ ಒಂದು ಸರಿ ಕ್ರಿಯೇಟಿನಿನ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕಲಿ ಅವ್ರದ್ದು ಇನ್ಸುಲಿನ್ ಲೆವೆಲ್ ನಾರ್ಮಲ್ ಆಗೋಗ್ಬಿಡ್ತದೆ ಬಾಡಿನಲ್ಲಿ, ನಾನು ನೋಡಿರೋ ಪ್ರಕಾರ ನನ್ನ ಟ್ರೀಟ್ಮೆಂಟ್ ಪ್ರೋಟೋಕಾಲಲ್ಲಿ. ಆದ್ದರಿಂದ ನಾನೇನು ಹೇಳ್ತೀನಿ ಅಂದರೆ, ಇತ್ತೀಚೆಗೆ ನೀವೇನಾದರೂ ನನ್ನ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ತೊಗೊಂಡ್ರೆ ಕಿಡ್ನಿ ಡಿಸೀಸ್ ಇರೋರು, ಅವರಿಗೆ ಡಯಾಬಿಟೀಸು ಇದ್ದು ಡಯಾಬಿಟೀಸಿಂದ, ಯಾಕಂದರೆ ಕಿಡ್ನಿ ಡಿಸೀಸು ಡಯಾಬಿಟೀಸಿಂದು ಆಗುತ್ತೆ, ಬಿ ಪಿಯಿಂದ ಆಗುತ್ತೆ, ದೆನ್ IgA ನೆಫ್ರೋಪತಿ ಅದೆಲ್ಲ ಆಗುತ್ತೆ. ಸೇಮ್ ಡೇ ಇನ್ಸುಲಿನ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಬಿಟ್ಟರೆ ಫಾಸ್ಟಾಗಿ ಅವ್ರು ರಿಕವರಿ ಆಗ್ತಾರೆ. ಯಾಕೆಂತಂದರೆ ಅದು ತಗೊಂಡು ನಾನು ಟ್ರೀಟ್ಮೆಂಟ್ ತೊಗೊಂಡಾಗ ಶುಗರ್ ಲೋ ಆಗ್ತೈತೆ, ಊಟ ಜಾಸ್ತಿ ಮಾಡ್ತಾರೆ. ಊಟ ಜಾಸ್ತಿ ಮಾಡೋದಂದ್ರೆ ಏನು, ಅನ್ನ ರೊಟ್ಟಿ ಜಾಸ್ತಿ ತಿಂದುಬಿಡ್ತಾರೆ, ಮತ್ತು ಕ್ರಿಯೇಟಿನಿನ್ ಜಾಸ್ತಿ ಆಗ್ತದೆ. ಯಾಕೆಂದರೆ ಅನ್ನ ಆಗಲಿ ರೊಟ್ಟಿ ಆಗಲಿ ಜೋಳದ ಮುದ್ದೆ ಆಗಲಿ ಅದರಲ್ಲಿ 4ರಿಂದ 13% ಪ್ರೋಟೀನ್ ಇದೆ, ಅದು ಕರಗಲ್ಲ. ಆ ಕರಗದೇ ಇರೋದ್ರಿಂದ ಎಂಡ್ ಪ್ರಾಡಕ್ಟ್ ಆದ ಪ್ರೋಟೀನ್ ಈಸ್ ಕ್ರಿಯೇಟಿನೈನ್, ಯೂರಿಕ್ ಆ್ಯಸಿಡ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಎರಡನೇ ಪಾಯಿಂಟ್ ಏನು ಅಂತಂದರೆ, ಈ ಒಂದು ಏಕದಳ ಧಾನ್ಯಗಳಲ್ಲಿ 70% ಕಾರ್ಬೋಹೈಡ್ರೇಟ್ಸು ಅಂದರೆ ಶುಗರ್ಸು, ಸೊ ಆಟೋಮೆಟಿಕ್ಲಿ ಅದು ಕರಗಲ್ಲ. ಸೊ ಆದ್ದರಿಂದ 60% ಸೊಪ್ಪಿನ ಪಲ್ಯ ತಿಂದು, ಕಾಳುಗಳು, ಸೊಪ್ಪು, ಟೊಮ್ಯಾಟೊ ಎಲ್ಲ ನಾನು ಹೇಳಿದ ರೀತಿ ಮಾಡಿ, ಬ್ಲೀಚಿಂಗ್ ಮಾಡಿ, ಸರಿಯಾಗಿ ಬಾಯ್ಲ್ ಮಾಡಿ, ನೀರು ತೆಗೆದು ಆ ವೇಳೆಯಲ್ಲಿ ಹಸಿವು ಕಡಿಮೆ ಆಗ್ತೈತೆ. ಸೊ ಆಟೋಮೆಟಿಕ್ಲಿ ಅನ್ನ ಆಗಲಿ ರೊಟ್ಟಿಯಲ್ಲಿ ಕಡಿಮೆ ತಿಂತೀವಿ. ನಾನ್ ವೆಜಿಟೇರಿಯನ್ ಫಿಶ್ ಜೊತೆ ತಿಂದರೆ ಇನ್ನೂ ಒಳ್ಳೆಯದು. ಸೊ ಆ ಒಂದು ಸಮಯದಲ್ಲಿ ಸೇಮ್ ಡೇ ಇನ್ಸುಲಿನ್ ಟ್ಯಾಬ್ಲೆಟ್ ಬಿಟ್ಟರೂ ಸಹ ಏನೂ ಇಲ್ಲ, ಫಾಸ್ಟಾಗಿ ರಿಕವರಿ ಹೋಗ್ತಾರೆ. ಒಂದು ವೇಳೆ ಅವರ ಕಿಡ್ನಿ ಪೇಷಂಟ್ ಅಲ್ಲ ಅಂತಂದರೆ ಇನ್ಸುಲಿನನ್ನು 3ನೇ ದಿನ 50% ಈವ್ನಿಂಗ್ ಕಡಿಮೆ ಮಾಡಬೇಕು. ಇಲ್ಲ ಅಂತಂದರೆ ರಾತ್ರಿ ಹೊತ್ತು ಲೋ ಶುಗರ್ 50-60 ಆಗೋಗ್ಬಿಡ್ತೈತೆ ಮತ್ತು ಹೈಪೋಗ್ಲೈಸಿಮಿಯಾ ಆಗೋಗುತ್ತೆ. ಸೊ ಆದ್ದರಿಂದ ಈವ್ನಿಂಗು 50% ಬಿಡಬೇಕು. ಒಂದು ವೇಳೆ 20 ಯೂನಿಟ್ ತೊಗೊಳ್ತಾ ಇದ್ದರೆ 10 ಯೂನಿಟ್ ಬಿಡಬೇಕು. ಒಂದು ವೇಳೆ 30 ಯೂನಿಟ್ 2 ಟೈಪ್ ತೊಗೊಳ್ತಾ ಇದ್ದರೆ, ಒಂದು ಬಿಫೋರ್ ಫುಡ್ಡು, ಒಂದು ಆಫ್ಟರ್ ಫುಡ್ಡು, ಅದರಲ್ಲೂ 2 ಟೈಪ್ನಲ್ಲೂ 50% ಬಿಡಬೇಕು. 4ನೇ ದಿನ 3 ಯೂನಿಟ್ ಬಿಡಬೇಕು. ಅದಾದ ನಂತರ ವೀಕ್ಲಿ 3 ಯೂನಿಟ್ ಮಾಡಬೇಕು. ಅಂದರೆ ಮ್ಯಾಕ್ಸಿಮಮ್ 1 ತಿಂಗಳ 2 ತಿಂಗಳಲ್ಲಿ ಬಿಟ್ಬಿಡಬೇಕು. ಒಂದು ವೇಳೆ ಬಿಡಲಿಲ್ಲ ಅಂದರೆ ಕ್ರಿಯೇಟಿನ್ ಕಡಿಮೆ ಆಗಲ್ಲ. ಯಾಕಂದರೆ ಹಸುವಿಗೆ ಜಾಸ್ತಿ ಊಟ ಮಾಡ್ತೀವಿ, ಅದು ಪರ್ಟಿಕ್ಯುಲರ್ಲಿ ಅನ್ನ ರೊಟ್ಟಿ, ಅದರಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ 13%ವರೆಗೂ ಪ್ರೋಟೀನ್ ಇರುತ್ತೆ, ಕರಗಲ್ಲ. ಸೊ ಆದ್ದರಿಂದ ಸ್ಟ್ರಿಕ್ಟಾಗಿ ನನ್ನ ಬುಕ್ ಓದ್ರಿ, ಈ ರೀತಿ ಮಾಡಿ. ಯಾರು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದಾರೆ, ಕಿಡ್ನಿ ಪೇಷಂಟ್ ಆದರೆ ಸೇಮ್ ಡೇ ಬಿಟ್ಬಿಡಬೇಕು. ನಾನ್ ಕಿಡ್ನಿ ಪೇಷಂಟ್ಸ್ ಆಯಿತು ಅಂತಂದರೆ 4ನೇ ದಿನ 50% ಕಡಿಮೆ ಮಾಡಬೇಕು. ಆಮೇಲೆ ನೋಡಿಕೊಂಡು ಆಫ್ಟರ್ 1 ಮಂತು ಬಿಟ್ಬಿಡ್ಬೋದು. ಕೆಲವರು ಬಿಡೋಕ್ಕೆ ಇಷ್ಟ ಇರಲ್ಲ, ಯಾಕೆಂದರೆ ಹಸಿವು ಆಗಿ ಶುರುವಾಗುತ್ತೆ, ಖುಷಿಯಾಗೋಗುತ್ತೆ, ಚೆನ್ನಾಗಿ ಊಟ ಮಾಡ್ತಾರೆ, ಆ ಟ್ಯಾಬ್ಲೆಟ್ ತೊಗೊಳ್ತಾ ಇರ್ತಾರೆ. ಹಂಗಿದ್ರೆ ಇರಬಾರ್ದು. ನನ್ನ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವರು ಫುಡ್ ಈಸ್ ದ ಮೆಡಿಸಿನ್, ಪರ್ಫೆಕ್ಟಾಗಿ ಅವರು ಆ ಒಂದು ಪ್ರಾಬ್ಲಮಿಂದ ಆಚೆ ಬರಬೇಕು. ಯಾಕಂದರೆ ನಮ್ಮ ಶರೀರದಲ್ಲಿ ಅಂಥ ತಾಕತ್ತೆ ರಿಜುವಿನೇಷನ್ ಆಗೋದು. ಇದು ಆಹಾರ ಅಂದರೆ ಅಷ್ಟು ಪವರ್ಫುಲ್ಲು. ಥ್ಯಾಂಕ್ ಯು.